ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ ಜೊತೆ ಸಿಂಪಲ್ ಆಗಿ ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದನ್ನ ತೋರಿಸಿದೀನಿ. ಇಲ್ಲಿ ಯಾವುದೇ ಹ್ಯಾಂಡ್ಸ್ ಅನ್ನ ಲೆಗ್ಸ್ ಅನ್ನ ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿ ಯಾರ್ ಬೇಕಾದ್ರೂ ಮೊದಲನೇ ಸರಿಗೆ ದೇವರಿಗೆ ಸೀರೆಯನ್ನ ಉಡಿಸ್ಬೋದು. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಎಷ್ಟೊಂದ್ ಜನದ ಮನೆಯಲ್ಲಿ ಬೆಳ್ಳಿ ಚೊಂಬಲ್ಲಿ ಒಂದೇ ಒಂದು ಚೊಂಬಲ್ಲಿ ಮತ್ತೆ ಅಷ್ಟಲಕ್ಷ್ಮಿಯ ಚೊಂಬನ್ನ ಇಟ್ಕೊಂಡಿರ್ತೀರಾ. ಆ ಚೊಂಬಲೆ ಕಳಶವನ್ನ ಇಡಬೇಕು ಅಂತ ಅನ್ಕೊಂಡಿರ್ತೀರಾ. ಆ ತರದವ್ರಿಗೆ ತೋರಿಸ್ತಾ ಇರೋದು. ಮೊದಲನೇದಾಗಿ ಒಂದು ಅರ್ಧ ಮೀಟರ್ ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ಸೀರೆಯನ್ನ ಬಿಟ್ಕೊಳ್ಳಿ. 1 ಮೀಟರ್ ಆಗುವಷ್ಟು ನೆರಿಗೆಯನ್ನ ಮಾಡ್ಕೊಳ್ಳಿ. ಸೀರೆಯನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಬೇಕು. ನಾನೀಗ ಆಲ್ರೆಡಿ ತೋರಿಸಿದೀನಿ. ಒಂದು ಬೇಸನ್ ಅನ್ನ ಇಟ್ಕೊಂಡು ನಾವು ನೆರಿಗೆ ತೆಗ್ದಿರೋದನ್ನ ಹರಡ್ಕೊಂಡು ಬೇಸನ್ ಒಳಗೆ ಹಾಕೊಂಡು ಈ ಕಡೆ ಎಡಗಡೆಯಿಂದ ಸುತ್ಕೊಳ್ಳಿ, ಬಲ್ಗಡೆಯಿಂದ ಸೆರ್ಗನ್ನ ಹಾಕೊಳ್ಳಿ. ನಿಮ್ಮಲ್ಲಿರೋ ಮೊಕವಾಡವನ್ನ ಹಾಕೊಳ್ಳಿ. ಮೊಕವಾಡ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೇನೆ ಅಲಂಕಾರ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ವರಮಹಾಲಕ್ಷ್ಮಿಗೆ ಅಲಂಕಾರವನ್ನ ಮಾಡಬಹುದು. ಈ ವಿಡಿಯೋ ಡೀಟೇಲಿಂಗ್ ವಿಡಿಯೋ ಬೇಕಂದ್ರೆ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಕಮ್ಯುನಿಟಿ ಟ್ಯಾಬ್ ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.